ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಮೈಸೂರು ರಿಪೋರ್ಟರ್ ಸುರೇಶ್ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಅವರು ಕಾಲು ನೋವು ಅಂತ ಹೇಳಿ ಆಸ್ಪತ್ರೆಗೆ ಹೋಗಿದ್ರು ಅನ್ನೋ ಮಾಹಿತಿ ಇದೆ. ಹೇಗಾಯಿತು ಇದೆಲ್ಲ? ಎಷ್ಟು ಗಂಟೆಗೆ ಅವರು ನಮ್ಮನ್ನ ಬಿಟ್ಟು ಅಗಲಿದ್ರು? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ರಾಮ್, ಇಂದು ಮಧ್ಯಾಹ್ನ 1:55 ಮೈಸೂರಿನ ಕುವೆಂಪುನಗರದಲ್ಲಿರುವಂತಹ ಅಪೋಲೋ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಜನಕ್ಕೆ ಅವರು ಬಂದಿದ್ರು. ಕಾಲಿನಲ್ಲಿ ಇನ್ಫೆಕ್ಷನ್ ಜಾಸ್ತಿ ಆಗಿರುವಂತಹ ಕಾರಣಕ್ಕಾಗಿ ಚಿಕಿತ್ಸೆಗಾಗಿ ತೋರಿಸೋದಕ್ಕೆ ಮೈಸೂರಿನ ಕುವೆಂಪುನಗರದ ಆಸ್ಪತ್ರೆಗೆ ಬಂದಂತ ಸಂದರ್ಭದಲ್ಲಿ ಇವರಿಗೆ ಅಸ್ವಸ್ಥರಾಗಿ ಕಂಡು ಬಂದ್ರು. ಇಂದು ಬಹಳ ಮುಖ್ಯವಾಗಿ ತಜ್ಞ ವೈದ್ಯರ ತಂಡ ಆಸ್ಪತ್ರೆಯಲ್ಲಿ ಸಾಕಷ್ಟು ಚಿಕಿತ್ಸೆಯನ್ನ ಕೊಡೋಕೆ ಮುಂದಾದ್ರೂ ಕೂಡ ಅವರ ದೇಹ ಸ್ಪಂದಿಸಿರಲಿಲ್ಲ. ಇಂದು ರಾತ್ರಿ ಸುಮಾರು 7:30 ಹಠಾತ್ ಹೃದಯಾಘಾತ ಜಾನಕಿ ಅವರಿಗೆ ಆಗಿರುವಂತದ್ದು. ಆ ಸಂದರ್ಭದಲ್ಲಿ ವೈದ್ಯರು ಸಾಕಷ್ಟು ಪ್ರಯತ್ನ ಪಟ್ಟರು ಕೂಡ ಜಾನಕಿ ಅವರನ್ನ ಬದುಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ. ಹೀಗಾಗಿ ಮೈಸೂರಿನ ಖಾಸಗಿ ಆಸ್ಪತ್ರೆ ಆಗಿರತಕ್ಕಂಥ ಅಪೋಲೋ ಆಸ್ಪತ್ರೆಯಲ್ಲಿ ಜಾನಕಿ ಅವರು 88 ವರ್ಷದ ಜಾನಕಿ ಅವರು ಹಠಾತ್ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಕಳೆದ 7 ವರ್ಷಗಳಿಂದಲೂ ಕೂಡ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ವಾಸವನ್ನ ಆಗಿದ್ರು. ಮೈಸೂರಿನ ಭಗೋದಿಯ ಸಮೀಪ, ಅಷ್ಟಬಾರದ ಸಮೀಪ ಅವರು ಮೈಸೂರಿನಲ್ಲಿ ವಾಸವನ್ನ ಹೂಡಿದ್ರು. 88 ವರ್ಷದ ಜಾನಕಿ ಅವರು ಅವರ ಮಗ 2026ರಲ್ಲಿ ಜನವರಿ ತಿಂಗಳಲ್ಲಿ ಅವರ ಪುತ್ರ ಮುರಳೀಕೃಷ್ಣ ಅವರು ಹೃದಯಾಘಾತದಿಂದ ಸಾವನ್ನಪ್ಪಿದಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಸುದ್ದಿ ಹೋಗಿದ್ರು, ಅನಾರೋಗ್ಯದಿಂದ ಬಳಲ್ತಾ ಇದ್ರು ಅಂತೇಳಿ ಗೊತ್ತಾಗ್ತಾ ಇದೆ. ಅದಾದ ಬಳಿಕ ಕೂಡ 2017ರಲ್ಲಿ ಮೈಸೂರಿನ ಓಪನ್ ಥಿಯೇಟರ್ ನಲ್ಲಿ ಒಂದು ಕಾರ್ಯಕ್ರಮ ನಡೀತದೆ. ಆ ಕಾರ್ಯಕ್ರಮದಲ್ಲಿ ಜಾನಕಿ ಅವರು ತಮ್ಮ ಸುಮಧುರ ಗಾಯನಕ್ಕೆ ವಿದಾಯವನ್ನ ಹೇಳಿ ತಮ್ಮ ವೃದ್ಧಾಪ್ಯ ಅಂದ್ರೆ ತಮ್ಮ ಜೀವನದ ಕಡೆಯ ದಿನಗಳನ್ನ ಮೈಸೂರಿನಲ್ಲಿಯೇ ಕೂಡ ನಾನು ಕಳೆಯಬೇಕು ಅನ್ನೋ ಒಂದು ಆಶಾ ಭಾವನೆ ಇಟ್ಕೊಂಡು ಮೈಸೂರಿನಲ್ಲಿಯೇ ಉಳ್ಕೊಂಡಿದ್ರು. ಹೀಗಾಗಿ ಮೈಸೂರಿನ ಆಸ್ಪತ್ರೆಯಲ್ಲಿ ಮೈಸೂರಿನಲ್ಲಿ ಕೂಡ ಇವರು ಉಳ್ಕೊಂಡು ತಮ್ಮ ವೃದ್ಧಾಪ್ಯ ಜೀವನವನ್ನ ಕಳೀತಾ ಇದ್ರು. ಹೀಗಾಗಿ ಅವರಿಗೆ ಸಂಬಂಧಪಟ್ಟಂತೆ ಅವರನ್ನ ಬಹಳ ಕಾಲದಿಂದಲೂ ಕೂಡ ನೋಡ್ಕೊಳ್ತಾ ಇದ್ದಂತ ಅವರ ದತ್ತುಪುತ್ರ ಅಂತೇಳಿ ಅನ್ಸ್ಕೊಳ್ತಾ ಇದ್ದಂತ ವ್ಯಕ್ತಿ ಮೈಸೂರಿನಲ್ಲಿ ಅವರನ್ನ ನೋಡ್ಕೊಳ್ತಾ ಇದ್ರು. ಹೀಗಾಗಿ ಮೈಸೂರಿನ ಖಾಸಗಿ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಕರ್ಕೊಂಡುವಂತಹ ಸಂದರ್ಭದಲ್ಲಿ ಅವರು ಹಠಾತ್ ಹೃದಯಾಘಾತದಿಂದ ನಿಧನರಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮೈಸೂರಿನ ಅಪೋಲೋ ಆಸ್ಪತ್ರೆಗೆ ಗಣ್ಯ ವ್ಯಕ್ತಿಗಳೆಲ್ಲರೂ ಕೂಡ ಬಂದು ಭೇಟಿ ನೀಡಿ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನ ಪಡಿತಾ ಇದ್ದಾರೆ. ಅವರ ಪಾರ್ಥಿವ ಶರೀರದ ಅಂತ್ಯ ಸಂಸ್ಕಾರ ಎಲ್ಲಿ ನಡೀತಿದೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸಾಕಷ್ಟು ಗೊಂದಲಗಳಿದೆ. ಮೈಸೂರಿನಲ್ಲಿ ಸರ್ಕಾರ ಭೂಮಿ ಗುರುತಿಟ್ಟು ಸರ್ಕಾರಿ ಸಕಲ ಗೌರವದೊಂದಿಗೆ ಅಂತ್ಯಕ್ರಿಯೆಯನ್ನ ಮಾಡೋದೇ ಆದ್ರೆ ಆ ಜಾಗದಲ್ಲಿ ಮಾಡ್ತಾರೆ. ಅದನ್ನ ಹೊರತುಪಡಿಸಿದಂತೆ ಎಲ್ಲೂ ಕೂಡ ಭೂಮಿ ಸಿಗಲಿಲ್ಲ ಅನ್ನೋ ಒಂದು ಕಾರಣವನ್ನ ಮುಂದಿಟ್ಕೊಂಡ್ರೆ ಮೈಸೂರಿನ RT ನಗರದಲ್ಲಿ ತಾರಾ ಮಹೇಶ್ ಅವರು ಇದಕ್ಕೆ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವರು RT ನಗರದಲ್ಲಿ ಇರ್ತಕ್ಕಂತ ಆ ಒಂದು ಭೂಮಿಯಲ್ಲಿ, ನಮ್ಮ ಭೂಮಿಯಲ್ಲೇ ಅವರ ಪಾರ್ಥಿವ ಶರೀರದ ಅಂತ್ಯ ಸಂಸ್ಕಾರವನ್ನ ನಾವು ಮಾಡ್ತೇವೆ ಅನ್ನೋದು ತಾರಾ ಮಹೇಶ್ ಅವರು ಕೊಟ್ಟಿರ್ತಕ್ಕಂತ ಹೇಳಿಕೆ. ಹೀಗಾಗಿ ಅವರ ಕುಟುಂಬದ ಮೂಲಗಳು ಎಲ್ಲೂ ಕೂಡ ಈವರೆಗೂ ಕೂಡ ಅವರ ಪಾರ್ಥಿವ ಶರೀರದ ಅಂತಿಮ ಸಂಸ್ಕಾರವನ್ನ ಎಲ್ಲಿ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಎಲ್ಲೂ ಕೂಡ ಒಂದು ನಿರ್ಧಾರಕ್ಕೆ ಬಂದಿಲ್ಲ. ಹೀಗಾಗಿ ಮೈಸೂರಿನ ಅಪೋಲೋ ಆಸ್ಪತ್ರೆಯಲ್ಲಿಯೇ ಪಾರ್ಥಿವ ಶರೀರ ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿದೆ. ಹೀಗಾಗಿ ಮೈಸೂರಿನ ಜಿಲ್ಲಾಧಿಕಾರಿಗಳು ಜೊತೆಗೆ ಪೊಲೀಸ್ ಇಲಾಖೆಯ ಉನ್ನತ ಅಧಿಕಾರಿಗಳು, ಸಾಕಷ್ಟು ಇರ್ಬೋದು, ಮಾಜಿ ಸಂಸದರಾದಂತಹ ಪ್ರತಾಪ್ ಸಿಂಹ ಇರ್ಬೋದು, ಎಲ್ಲರೂ ಕೂಡ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನ ಪಡೀತಾ ಇದ್ದಾರೆ. ಅದಾದ ಬಳಿಕ ಇಲ್ಲಿಂದ ಅವರ ಮನೆ ನಿವಾಸಕ್ಕೆ ಪಾರ್ಥಿವ ಶರೀರದ ಅಂತಿಮ ಪಾರ್ಥಿವ ಶರೀರ ಶಿಫ್ಟ್ ಆಗುವಂತಹ ಸಾಧ್ಯತೆ ಇದ್ದು ಅಲ್ಲಿ ಜಿಲ್ಲಾಡಳಿತ ಇನ್ನಷ್ಟೇ ಅವರ ಪಾರ್ಥಿವ ಶರೀರದ ಅಂತಿಮ ಸಂಸ್ಕಾರ ಜೊತೆಗೆ ಅಂತಿಮ ದರ್ಶನದ ರೂಪುರೇಷೆಯ ಬಗ್ಗೆ ಮಾಹಿತಿಯನ್ನ ಜಿಲ್ಲಾಡಳಿತ ಕೊಡಬೇಕಾಗಿದೆ. ಈಗಷ್ಟೇ ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ ಅವರು ಮೈಸೂರಿನ ಅಪೋಲೋ ಆಸ್ಪತ್ರೆಗೆ ಭೇಟಿಯನ್ನ ನೀಡಿದ್ದಾರೆ. ಇನ್ನಷ್ಟೇ ಅವರ ಮುಂದಿನ ವಿಧಿವಿಧಾನಗಳು ಹೇಗ್ ನಡೀತದೆ, ಎಲ್ಲಿ ನಡೀತದೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿಯನ್ನ ಜಿಲ್ಲಾಧಿಕಾರಿಗಳು ಕೊಡಬೇಕಾಗಿದೆ. ರಾಮ್, ಎಸ್, ಇನ್ನೊಂದು ಸಹಜವಾಗಿ ಅವರು ಮೈಸೂರಿನಲ್ಲೇ ಇರಬೇಕು ಅಂತ ಆಸೆ ಪಟ್ಟಿದ್ರಂತೆ. ಯಾಕೆ ಮೈಸೂರಿಗೂ ಅವರಿಗೂ ಇರುವಂತ ಒಂದು ಬಾಂಡಿಂಗ್ ಏನು, ಆ ಬಾಂಧವ್ಯ ಏನು, ಅದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ?
ಮೂಲಗಳ ಪ್ರಕಾರವಾಗಿ ಜಾನಕಿ ಅವರು ಅವರೇ ಸ್ವತಃ ಹೇಳ್ಕೊಂಡಿರುವ ಪ್ರಕಾರವಾಗಿ ಅವರು ಫೇಮಸ್ ಆಗಿದ್ದು ಮತ್ತೆ ಹಾಡುಗಾರಿಕೆಯನ್ನ ಶುರು ಮಾಡಿದ್ದೆ ಮೈಸೂರಿನಲ್ಲಿ. ಹೀಗಾಗಿ ನನ್ನ ಹಾಡುಗಾರಿಕೆಯನ್ನು ಕೂಡ ಇಲ್ಲಿ ಸಾರ್ವಜನಿಕವಾಗಿ ಹಾಡುವಂತಹ ಚಲನಚಿತ್ರಗಳಿಗೆ ಹಾಡುವಂತಹ ಹಾಡುಗಾರಿಕೆಯನ್ನು ಕೂಡ ಮೈಸೂರಿನಲ್ಲೇ ನಿಲ್ಲಿಸ್ತೇನೆ ಅನ್ನೋದು ಕೂಡ ಜಾನಕಿ ಅವರು ಕೊಟ್ಟಿದ್ದಂತಹ ಹೇಳಿಕೆ.